ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ತುಂಬ ಜನಕ್ಕೆ ಈ ಸರ್ಪದೋಷಕ್ಕೆ ದೇವಸ್ಥಾನಕ್ಕೆ ಹೋದ್ರೇನೆ ಹೋಗಲೇಬೇಕು, ಮಾಡಿಸ್ಲೇಬೇಕು, ನಮಗೆ ವ್ಯವಸ್ಥೆ ಇಲ್ಲ ಗುರುಗಳೇ, ಏನು ಮಾಡೋದು? ಅಂಥದಕ್ಕೆ ಒಂದು ಅದ್ಭುತವಾದಂಥ ಒಂದು ಗಿಡ ಇದೆ. ನಿಮ್ಮ ಮನೆ ಮುಂದ್ಗಡೆ ಇದ್ರೇನೆ ಅದಕ್ಕೆ ನಿತ್ಯ ಒಂದು ಸ್ಪೂನ್ ಹಾಲು ಹಾಕಿದ್ರೇನೆ ಆ ದೋಷಕ್ಕೆ ಪರಿಹಾರ. ಸರ್ಪದೋಷಕ್ಕೆ, ನಾಗದೋಷಕ್ಕೆ. ಯಾರಾದರೂ ರೈತರು, ಹಳ್ಳಿಯ ರೈತರು, ವಯಸ್ಸಾದ ರೈತರು, ಅನುಭವಸ್ಥರು, ಅವರನ್ನು ಕೇಳಿ ಈ ಗಿಡವನ್ನು. ನಮಗೆ ಗೊತ್ತಿಲ್ಲ ಗುರುಗಳೇ. ಸರ್ಪದೋಷ ನೆನ್ಪಿಟ್ಕೊಳ್ಳಿ, 100 ಜನ ಹುಟ್ಟಿದ್ದಾರೆ ಅಂದರೆ 88% ಜನಕ್ಕೆ ಸರ್ಪದೋಷ ಇರುತ್ತೆ. ಸೊ ದ್ಯಾಟ್ ಮೀನ್ಸ್ ಟೋಟಲ್ ಔಟ್ ಆಫ್ 100 ಮನೇಲಿ ಯಾರಿಗಾದ್ರೂ ಒಬ್ರಿಗಿರುತ್ತೆ. ಸೊ ಯು ಬಿನ್ ಲಾಕ್ಡ್. ಆ ಸರ್ಪ ಬಂದ, ಸಿಕ್ಕಾಕೊಂಡಿದ್ದೀರಿ ಅಂದರೆ ಏನೋ ಒಂದು ಹೊರೆ, ಭಯ ಅಷ್ಟೇ. ಭಾರ ಇಲ್ಲ ಹೊರೆ, ಭಾರದ ಹೊರೆಯ ಭಯ. ಇದನ್ನ ಇಳಿಸ್ಕೋತೀನ, ಇದರಿಂದ ಹೊರಗಡೆ ಬರ್ತೀನ, ಹೆಂಡತಿ ಜವಾಬ್ದಾರಿ, ಗಂಡನ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಮನೆ ಜವಾಬ್ದಾರಿ, ಸಾಲದ ಜವಾಬ್ದಾರಿ, ಆರೋಗ್ಯದ್ದು, ಈ ಥರದ್ದು, ಕೋಟಿಂದು, ಭೂಮಿದು, ಮನೆದು, ಎಲ್ರಿಗೂ ಒಂದು ಇರುತ್ತಲ್ವಾ? ಅದೇ ಸರ್ಪದೋಷ ಅಷ್ಟೇ. ಮದುವೆ ಆಗಿಲ್ಲ ಅನ್ನೋದು, ಸರಿಯಾದ ವಯಸ್ಸಿಗೆ ಮದುವೆ ಆಗಿಲ್ಲ, ಸರಿಯಾದ ವಯಸ್ಸಿಗೆ ಮಕ್ಕಳಾಗಿಲ್ಲ, ಆಗೋ ಮಕ್ಕಳ ಅಬಾರ್ಷನ್ ಆಯಿತು, ಹುಟ್ಟಿದ ಮಕ್ಕಳಲ್ಲಿ ಏನೋ ಕೊರತೆ, ಅವರ ಏಳಿಗೆಯಲ್ಲಿ ಕೊರತೆ, ಅವರ ಬೆಳವಣಿಗೆಯಲ್ಲಿ ಕೊರತೆ, ಅವ್ರ ಮದುವೆಯಲ್ಲಿ ಕೊರತೆ, ಅವ್ರಿಗೆ ಮಕ್ಕಳಾಗೋದ್ರಲ್ಲಿ ಕೊರತೆ, ಅವ್ರ ಮನೆ ಕಟ್ಟೋದ್ರಲ್ಲಿ ಕೊರತೆ. ಇದರಲ್ಲಿ ಏನಾದರೂ ಒಂದು ಸುರುಳಿ ಸುತ್ಕೊಂಡೇ ಇರುತ್ತೆ ನಾಗಪ್ಪ. ಈಗ ನಾವು ಎಲ್ಲಿ ಹೋಗೋದು ಗುರುಗಳೇ? ನೀವು ಹೇಳ್ತೀರಿ ಘಾಟಿ ಹೇಳ್ತೀರಿ, ಕುಕ್ಕೆ ಹೇಳ್ತೀರಿ, ಕಾಳಹಸ್ತಿ ಹೇಳ್ತೀರಿ, ನಮ್ಮ ಅರಕಲಗೂಡು ಪ್ರಸನ್ನ ಸುಬ್ರಹ್ಮಣ್ಯ ಅಂತ ಹೇಳ್ತೀರಿ. 1-2 ನಾಗಬನನೇ ಮಾಡಿಟ್ಕೊಬಿಟ್ಟಿದ್ದೀವಿ. ಈ ಥರದ್ದು ಎಲ್ಲ ಒಂದು ಪ್ರಶ್ನೆಗಳ ಒಂದು ಭಾವಿಕೆ. ಆದರೂ ಅದಕ್ಕೊಂದು ಬೇಲಿ ಬೇಕೀಗ. ಯಾವುದೋ ಒಂದು ವಿಷಸರ್ಪಗಳು, ವಿಷಜಂತುಗಳು ನಮ್ಮನ್ನ ಅಟ್ಯಾಕ್ ಆಗದ ಹಾಗೆ ಕಾಪಾಡಲಿಕ್ಕೆ ಒಂದು ಅದ್ಭುತವಾದಂಥ ಮಾರ್ಗದರ್ಶನ ಹೇಳ್ಕೊಡ್ತಾನೆ. ನಾಗಬಂಧ ಅನ್ನತಕ್ಕಂಥ ಗಿಡವಿದೆ, ಕೇಳ್ಕೊಳ್ಳಿ. ನಾಗಬಂಧ ಇದನ್ನ ನಿಮ್ಮ ಮನೆ ಹತ್ರ ಬಳ್ಳಿಯಾಗಿ ಕೂಡ ಬೆಳೆಸ್ಕೋಬಹುದು. ಚಿಕ್ಕ ಪೂಟಿಕೋ ಎಲ್ಲರ ಮನೆ ಹತ್ರನೂ ಇರುತ್ತೆ, ಅಪಾರ್ಟ್ಮೆಂಟ್ ಆದ್ರೂ ಕೂಡ ಇವತ್ತು, ಹೌದಲ್ವಾ? ಅದೂ ಇಲ್ಲ ಅಂದ್ರೆ ನಿಮ್ಮ ಕರ್ಮ. ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮನ್ನ ಅಂತ ಮನೆಗೆ ಹೋಗ್ಬಿಟ್ಟು ನಮ್ಮನ್ನ ಬಚಾವ್ ಮಾಡಿ ಅಂದ್ರೆ ನಾನೇನ್ ಮಾಡ್ಲಿ? ಅದ್ ಹೆಂಗಿರುತ್ತೆ ಅಂದ್ರೆ, ಕಳ್ತನ ಮಾಡ್ಬಿಟ್ಟು ಇಲ್ಲ ಕೊಲೆ ಮಾಡ್ಬಿಟ್ಟು ಲಾಯರ್ ಹತ್ರ ಓಡ್ ಬಂದಂಗೆ. ಮಾಡೋಕ್ ಮೊದ್ಲೇ ಪ್ರಜ್ಞೆ ಇರ್ಬೇಕಿತ್ತು. ಇದು ಮಾಡಿದ್ರೆ ಏನೇನು ಪನಿಷಬಲ್ ಅಫೆನ್ಸಸ್ ಆಗುತ್ತೆ ಅನ್ನತಕ್ಕಂಥದ್ದು ಅಷ್ಟೇ. ಅಂತ ಮನೆಗೆ ಹೋಗಿ ವಾಸೋದು ನಾನೇನು ಮಾಡ್ಲಿಕ್ಕಾಗೋದು, ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅದು ನಿಮ್ಮ ಕರ್ಮ. ದೇವಸ್ಥಾನಕ್ಕೆ ಹೋಗೋಕ್ಕೂ ಆಗಲ್ಲ ಅಂತೀರ, ಪರಿಹಾರ ಮಾಡೋಕ್ಕೂ ಆಗಲ್ಲ ಅಂತೀರ. ಸೊ ಈ ಸರ್ಪದೋಷಕ್ಕೆ, ನಾಗದೋಷಕ್ಕೆ ಒಂದು ಅದ್ಭುತ ಪರಿಷ್ಕಾರ. ಮನೆ ಮುಂದ್ಗಡೆ ಈ ನಾಗಬಂಧ ಗಿಡವನ್ನ ಬೆಳೆಸಿಕೊಳ್ಳಿ. ಯಾರಿಗೆ ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರ, ಏನೂ ಭಾರ, ಏನೂ ಒಂಥರ ಭಯದಿಂದ ಬದುಕ್ತಕ್ಕಂಥದ್ದೇ ಸರ್ಪದೋಷ. ಭಯ, ಏನಾಗ್ಬಿಡುತ್ತೋ, ನಿನ್ನೆ ಹಿಂಗಾಯ್ತು, ನಾಳೆಗೆ ಹಿಂಗಾಯ್ತು, ವಿಫಲತೆ, ನಮಗ್ ನಾವೇ ಬೆಚ್ಚಿ ಬೀಳೋದು, ಕಣ್ಣೀರ್ ಹಾಕೋದು, ಸಂಕಟ ಪಡೋದು, ಏನಾಗ್ಬಿಡುತ್ತೋ, ಎಲ್ಲಿಗೋಗಿ ನಿಂತು ಬಿಡುತ್ತೇವೆ, ಏನೂ ಆಗೋಲ್ಲ. ಆದ್ರೂ ಸೊ ಅದಕ್ಕೊಂದು ಬೇಲಿ ಹಾಕ್ಬೇಕಲ್ವಾ, ಕಡಿವಾಣ ಹಾಕ್ಬೇಕಲ್ವಾ? ಈ ನಾಗಬಂಧ ಯಾರಾದ್ರೂ ರೈತರನ್ನ ಕೇಳಿ ಅಂತ ಒಂದು ಬಳ್ಳಿಯ ಗಿಡವನ್ನ ತಗೋಬಂದು, ಎಕ್ಕದ ಗಿಡದ ತರ ಇರುತ್ತೆ ಅದು, ನೀವು ಮನೆ ಮುಂದೆ ಬೆಳೆಸ್ಕೊಳ್ಳಿ. ನೋಡಿ, ಅರ್ಧಕ್ಕೆ ಚೆಕ್ಮೇಟ್. ಇದು ಮಿನಿಮಮ್ ಅರ್ಧಕ್ಕೆ. ಅಂದ್ರೆ ನಿಮ್ ದೋಷ ಹೋಗ್ಬಿಡುತ್ತೆ ಅಂತಲ್ಲ, ಉಲ್ಪಣೆ ಇನ್ಯಾವುದು ಮತ್ತಷ್ಟು ಮತ್ತೆ ನಿಮ್ಮನ್ನ ಹುಡ್ಕೊಂಡು ಬರೋದು ಬೇಡ. ಯಾವುದೋ ಒಂದು ಕೆಟ್ಟದ್ದು ಅನ್ನತಕ್ಕಂಥದ್ದು ಮತ್ತೆ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ